ಆ ದಿನ ಸಾಯಂಕಾಲ ರಾಮ್ ಮತ್ತು ಸ್ಯಾಮ್ ಕಾಡಿನಿಂದ ಅವರ ಮನೆಗೆ ಹೋಗ್ತಿದ್ರು. ಶ್ಯಾಮ್, ಬೇಗ ಬಾರೋ. ಸ್ವಲ್ಪ ಹೊತ್ತು ಅಂದ್ರೆ ರಾತ್ರಿ ಆಗುತ್ತೆ. ನೀನ್ಯಾಕೆ ಇಷ್ಟು ಭಯ ಪಡ್ತಿದ್ಯಾ? ರಾತ್ರಿ ಆಗ್ಲಿ ಬಿಡು. ನೀನಿಲ್ಲಿ ಬಂದು ಸ್ವಲ್ಪ ದಿನ ಆಗಿದೆ ಅಲ್ವಾ, ಅದಕ್ಕೆ ನಿನಗೆ ಆ ಭೂತಗಳ ಬಗ್ಗೆ ಗೊತ್ತಿಲ್ಲ. ಅರೆ, ನನಗೆ ಗೊತ್ತಿಲ್ಲ ಅಂದ್ರೆ ನೀನು ಹೇಳು. ಈ ರಸ್ತೆಯಲ್ಲಿ ಒಂದು ಭೂತದ ಕಿಲ್ಲ ಇದೆ. ಆ ಕಿಲ್ಲದೊಳಗೆ ಯಾರೇ ಹೋದ್ರು ಅವರು ವಾಪಸ್ ಬರೋದಿಲ್ಲ. ಅದು ಕೇಳಿದ ತಕ್ಷಣ ಸ್ಯಾಮ್ ಜೋರಾಗಿ ನಗಕ್ ಶುರು ಮಾಡ್ತಾನೆ. ನೀನ್ ಈಗ್ಲೂ ಇಂಥ ಮೂರ್ಖ ಮಾತುಗಳನ್ನ ನಂಬ್ತೀಯ? ಹಾ ಹಾ ಆದ್ರೆ ನಾನ್ ಮಾಡಲ್ಲ. ನೀನು ಭೂತ ಪ್ರೇತ ಇರೋದು ನಂಬ್ತೀಯ? ಇಲ್ಲ. ಎಲ್ಲಿವರೆಗೂ ನಾನು ಭೂತ ಪ್ರೇತ ನನ್ನ ಕಣ್ಣಾರೆ ನೋಡಲ್ವೋ ಅಲ್ಲಿವರೆಗೆ ನಾನು ನಂಬೋದೇ ಇಲ್ಲ. ಶ್ಯಾಮ್ ಹಂಗಂತ ಅಂದ ತಕ್ಷಣ ರಾಮ್ ತುಂಬಾನೇ ಭಯ ಪಡಕ್ ಶುರು ಮಾಡ್ತಾನೆ. ಏನಾಯ್ತು ರಾಮ್, ನಿನ್ನ ಮುಖದಲ್ಲಿ ಇಷ್ಟೊಂದು ಭಯ ಕಾಣಿಸ್ತಾ ಇದೆ? ರಾಮ್ ಆ ಬೂತ್ ಬಂಗ್ಲಾನ ತೋರಿಸ್ತಾ ಈಗಂತ ಹೇಳ್ತಾನೆ. ಅಲ್ಲಿ ನೋಡು, ಇದು ಅದೇ ಕಿಲ್ಲ. ಇದ್ರ ಒಳಗೆ ಯಾರು ಹೋಗ್ತಾರೋ ಯಾವತ್ತೂ ಹೊರಗೆ ಬರೋದಿಲ್ಲ. ಇದು ನಿನ್ನ ಭ್ರಮೆ ಅಷ್ಟೇ. ನಾನು ಈಗಲೇ ನಿನ್ನ ಭ್ರಮೆನ ದೂರ ಮಾಡ್ತೀನಿ. ಹಂಗಂತೇಳಿ ಶ್ಯಾಮ್ ರಾಮ್ ಕೈನ ಹಿಡ್ಕೊಂಡು ಅಲ್ಲಿಂದ ಅವನ್ನ ಎಳ್ಕೊಂಡು ಹೋಗ್ಬಿಡ್ತಾನೆ ಒಳಗಡೆ. ಅರೆ ಬೇಡ, ಒಳಗೆ ಹೋಗೋದು ತುಂಬಾ ಅಪಾಯಕಾರಿ ಗೆಳೆಯ. ಹೆದರ್ಬೇಡ, ನಾನು ನಿನ್ನ ಜೊತೆಗಿದ್ದೀನಿ. ಶ್ಯಾಮ್ ರಾಮ್ನ ತುಂಬಾನೇ ಬಲವಂತವಾಗಿ ಆ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಆ ಮನೆ ಒಳಗಡೆ ಹೋಗಿದ ತಕ್ಷಣ ಅವರ ಮುಂದೆ ಒಂದು ಭಯಂಕರವಾದ ದೆವ್ವ ಬಂದು ನಿಲ್ಲುತ್ತೆ. ಈ ಭೂತಗಳ ಕಿಲ್ಲ ತುಂಬಾ ಭಯಂಕರವಾಗಿದೆ. ಈ ಕಿಲ್ಲದ ಬಗ್ಗೆ ನಮ್ಮ ರಾಜರಿಗೆ ಗೊತ್ತಾ? ಹೌದು. ಒಂದು ದಿನ ಮಹಾರಾಜರು ತಮ್ಮ ದರ್ಬಾರ್ನಲ್ಲಿದ್ರು. ಆಗ ಒಬ್ಬ ವ್ಯಕ್ತಿ ಬಂದು ಹೀಗೆ ಹೇಳ್ತಾನೆ, ಮಹಾರಾಜ್ರೆ, ನಾವು ಅಪಾಯದಲ್ಲಿದ್ದೀವಿ, ನಮಗೆ ನಿಮ್ಮ ಸಹಾಯ ಬೇಕು. ನೀನು ಯಾರು? ಅಷ್ಟಕ್ಕೂ ನಿನ್ನ ಸಮಸ್ಯೆ ಏನು? ಮಹಾರಾಜ್ರೆ, ಅಡವಿಯಲ್ಲಿ ಹೋಗೋ ದಾರಿಯಲ್ಲಿ ಕಿಲ್ಲ ಇದೆಯಲ್ಲ, ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಆ ಕಿಲ್ಲ ನಮ್ಮ ಪೂರ್ವಿಕರ ಕಿಲ್ಲ. ಹೇಳು, ಅದ್ರ ಬಗ್ಗೆ ಏನು ಹೇಳೋದಕ್ಕೆ ಬಂದಿದೀಯಾ? ಮಹಾರಾಜ, ಆ ಕಿಲ್ಲ ಈಗ ಭೂತಗಳ ಕಿಲ್ಲ ಆಗಿದೆ. ಅದರ ಒಳಗಡೆ ಹೋದವ್ರು ಯಾರೇ ಆದ್ರೂ ತಿರುಗಿ ವಾಪಸ್ ಬರ್ತಿಲ್ಲ. ನೀನ್ ಹೇಳೋದು ನಿಜವಾ? ಇವನು ನಿಜ ಹೇಳ್ತಿದ್ದಾನೆ ಮಹಾರಾಜ. ಆ ಕಿಲ್ಲದ ಬಗ್ಗೆ ನಾನು ಕೇಳಿದ್ದೀನಿ. ಅದು ಕೇಳಿದ ತಕ್ಷಣ ರಾಜ ತುಂಬಾ ಆಶ್ಚರ್ಯ ಪಡ್ತಾನೆ. ಚಿಂತಿಸ್ಬೇಡಿ, ನಾ ನಿಮ್ಗೆ ಖಂಡಿತ ಸಹಾಯ ಮಾಡ್ತೀನಿ. ಮಹಾಮಂತ್ರಿ, ಈ ಸಮಸ್ಯೆಯನ್ನ ಖುದ್ದು ನೀವೇ ನಿಂತು ಪರಿಶೀಲಿಸಿ. ಆ ಕಿಲ್ಲಾದೊಳಗೆ ಹೋದವರು ಹೊರಗಡೆ ಯಾಕೆ ಬರ್ತಿಲ್ಲ, ಆ ನಿಜ ಏನು ಅಂತ ನೀವೇ ತಿಳ್ಕೊಳ್ಳಿ. ಆ ರಾಜನ ಆಜ್ಞೆ ಪ್ರಕಾರ ಮಹಾಮಂತ್ರಿ ಆ ಬೂತ್ ಬಂಗ್ಲಾ ಒಳಗಡೆ ಹೋಗಕ್ಕೆ ಶುರು ಮಾಡ್ತಾನೆ. ಈ ಕಿಲ್ಲದೊಳಗೆ ಹೋಗೋದು ತುಂಬಾ ಅಪಾಯಕಾರಿ. ಆದರೆ ರಾಜರ ಆಜ್ಞೆ ಇದೆ, ನಾನು ಒಳಗೆ ಹೋಗ್ಲೇಬೇಕು. ಆ ಕುದುರೆನ ಆಚೆನೆ ಬಿಟ್ಬಿಟ್ಟು ಮಹಾಮಂತ್ರಿ ಮೆಲ್ತಗೆ ಆ ಮನೆ ಒಳಗಡೆ ಹೋಗ್ತಾನೆ. ತಕ್ಷಣ ಅವನ ಮುಂದೆ ಒಂದು ಹೆಂಗಸು ಬಂದು ನಿಂತ್ಕೋತಾಳೆ. ಯಾರಿದ್ದೀರಿ? ನಾನ್ ಕೇಳ್ತಿದ್ದೀನಿ, ಯಾರಿದ್ದೀರಿ ಅಲ್ಲಿ? ನಾನ್ ನಿನ್ಗೆ ಹೆದರೋದಿಲ್ಲ. ಹೇಳು, ಯಾರು ನೀನು? ಎಲ್ಲೋದ್ಲು ಆ ಮಹಿಳೆ? ಆಗ ಮಂತ್ರಿಗೆ ಅವನ ಹಿಂದ್ಗಡೆ ಯಾರೋ ನಿಂತ್ಕೊಂಡಿರೋ ತರ ಅನ್ಸತ್ತೆ. ಒಂದ್ ವೇಳೆ ಆ ನೆರಳು ನನ್ನ ಹಿಂದೆ ಬಂದಿಲ್ಲ ಅಲ್ವಾ? ಆ ಮಂತ್ರಿ ಹಿಂದ್ಗಡೆ ತಿರುಗಿ ನೋಡಿದ ತಕ್ಷಣ ಮಂತ್ರಿ ಸತ್ತೋಗ್ಬಿಟ್ಟ ಅನ್ನೋ ವಿಷಯ ರಾಜನಿಗೆ ಮಾರನೇ ದಿನ ಗೊತ್ತಾಗತ್ತೆ. ಮಹಾಮಂತ್ರಿಗಳು ಕಾಣೆಯಾಗಿರೋದಕ್ಕೆ ನನ್ನ ಚಿಂತೆ ಇನ್ನಷ್ಟು ಹೆಚ್ಚಾಗಿದೆ ಗುರುದೇವ. ಪ್ರಜೆಗಳು ಆತಂಕದಲ್ಲಿದ್ದಾರೆ. ನನಗನ್ಸುತ್ತೆ ಈಗ ನಾನೇ ಕಿಲ್ಲಾದೊಳಗೆ ಹೋಗಿ ನೋಡ್ಬೇಕು ಅಲ್ಲಿ ಏನಿದೆ ಅಂತ. ಇಲ್ಲ ರಾಜನ್, ಅಲ್ಲಿಗೆ ಹೋಗುವ ತಪ್ಪನ್ನ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಆ ಕಿಲ್ಲಾದೊಳಗೆ ಯಾರೇ ಹೋದ್ರೂ ಅವ್ರು ಯಾವತ್ತೂ ಮರಳಿ ಬರೋದಿಲ್ಲ. ಆದ್ರೂ ನಾನಲ್ಲಿ ಹೋಗ್ತೀನಿ ಗುರುದೇವ, ಯಾಕೆಂದ್ರೆ ನನ್ನ ಪಾಲಿಗೆ ನನ್ನ ಜೀವಕ್ಕಿಂತ ಪ್ರಜೆಗಳ ಜೀವ ಹೆಚ್ಚು. ಹಂಗಂತ ಆ ರಾಜ ಅದೇ ಬೂತ್ ಬಂಗ್ಲಾಗೆ ಹೋಗ್ತಿದ್ದಾನೆ. ಅವನ ಕುದುರೆನ ಆಚೆ ಬಿಟ್ಟು ಅವನು ಮೆತ್ತಗೆ ಮನೆ ಒಳಗಡೆ ನಡ್ಕೊಂಡು ಹೋಗ್ತಿದ್ದ. ಆ ಮನೆ ಒಳಗಡೆ ನಿಶಬ್ದ ತಪ್ಪ ಬೇರೆ ಏನು ಅವನಿಗೆ ಕಾಣಿಸಿರ್ಲಿಲ್ಲ. ನನಗರ್ಥ ಆಗ್ತಿಲ್ಲ, ಅಷ್ಟಕ್ಕೂ ಇಲ್ಲೇನಾಗ್ತಿದೆ ಅಂತ ನನಗೇನು ಕಾಣಿಸ್ತಿಲ್ಲ. ನಾನ್ ಮಾಯ ಕೂಡ ಆಗಿಲ್ಲ. ಯಾರಾದ್ರೂ ಇದ್ದೀರಾ? ಜನ ಇಲ್ಲಿ ಸುಳ್ಳು ಹೇಳ್ತಿದ್ದಾರೆ ಅನ್ಸುತ್ತೆ. ನನಗಂತೂ ಯಾವ ದೆವ್ವನೂ ಕಾಣ್ಲಿಲ್ಲ. ಮಾರನೇ ದಿನ ಸಭೆಯಲ್ಲಿ ಮಹಾರಾಜ ನಡೆದ ಎಲ್ಲ ವಿಷಯವನ್ನು ಹೇಳ್ತಾನೆ. ಆ ಕಿಲ್ಲದಲ್ಲಿ ಭೂತ ಇಲ್ಲ, ಇದನ್ನ ಕೇಳಿ ಖುಷಿ ಆಯ್ತು. ಆದ್ರೆ ಆ ಸಂತೋಷ ತುಂಬಾ ದಿನ ಇಲ್ಲ. ಅವರ ಊಹೆಗೆ ತಪ್ಪಿದ ವಿಷಯಗಳು ಎಲ್ಲ ನಡೆಯಕ್ಕೆ ಶುರುವಾಯ್ತು. ಅದು ಹೇಗೆ ಆಗುತ್ತೆ? ನಾನು ಸ್ವತಃ ಕಿಲ್ಲಾದೊಳಗೆ ಹೋಗಿದ್ದೀನಿ.
ರಾಜ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಸಿಂಹಾಸನದ ಮೇಲೆ ಕೂತಿರ್ತಾನೆ. ಆಗ ಸಾಧು ಬಾಬಾ ಅಲ್ಲಿಗೆ ಬರ್ತಾರೆ. ಅಲಕ್ ನಿರಂಜನ್, ಬನ್ನಿ ಬಾಬಾ, ಹೇಳಿ, ನಾನ್ ನಿಮ್ಗೇನ್ ಸೇವೆ ಮಾಡಬಹುದು? ನಿನ್ನ ಜನ ಅಪಾಯದಲ್ಲಿದ್ದಾರೆ, ಜನ ಮಾಯವಾಗ್ತಿದ್ದಾರೆ, ಮತ್ ನೀನ್ ಇಲ್ಲಿ ಕೂತ್ಕೊಂಡು ಆರಾಮಾಗಿದ್ಯಾ? ಹಾಗೇನೂ ಇಲ್ಲ ಬಾಬಾ, ನಾನು ಸ್ವತಃ ಕಿಲ್ಲಾದೊಳಗೆ ಹೋಗಿ ಬಂದಿದ್ದೀನಿ, ಆದ್ರೆ ನನಗಲ್ಲೇನೂ ಕಾಣಿಸ್ಲಿಲ್ಲ. ಈ ಸಾರಿ ನಿನ್ ಜೊತೆ ಕಿಲ್ಲಾದ ಒಳಗೆ ನಾನ್ ಬರ್ತೀನಿ, ನೋಡೋಣ ಏನಾದ್ರೂ ಕಾಣಿಸುತ್ತೋ ಇಲ್ವೋ ಅಂತ. ಆಗ ಮಹಾರಾಜರ ತಂದೆಯಾದ ವಿಕ್ರಮ್ ಸಿಂಗ್ ಅಲ್ಲಿಗೆ ಬರ್ತಾರೆ. ಆ ದೆವ್ವಕ್ಕೋಸ್ಕರ ನಾನು ಕೂಡ ನಿಮ್ ಜೊತೆಗೆ ಬರ್ತೀನಿ ಬಾಬಾ. ಅದರ ನಂತರ ಅವರು ಕುದುರೆ ಮೇಲೆ ಕುತ್ಕೊಂಡು ಅದೇ ಬೂತ್ ಬಂಗ್ಲಾ ಕಡೆ ಹೋಗ್ತಾರೆ. ಅವರು ಮೂವರು ಕುದುರೆಯನ್ನು ಆಚೆ ಬಿಟ್ಟು ಆ ಮನೆ ಒಳಗಡೆ ಹೋಗಕ್ಕೆ ಹೋಗ್ತಿರ್ತಾರೆ. ಆಗ ಆ ಸಾಧು ಕಾಲಿಡ್ತಾನೋ ಇಲ್ವೋ, ತಕ್ಷಣ ಆ ಹಡಗು ಅವನು ಹಿಂದ್ಗಡೆ ಇಡ್ತಾನೆ. ಆಮೇಲೆ ರಾಜನನ್ನು ನೋಡಿ ಹೀಗಂತ ಹೇಳ್ತಾನೆ. ಈ ಕಿಲ್ಲಾದ ಒಳಗೆ ಭೂತದ ನೆರಳಿದೆ, ನೀವಿಬ್ಬರು ನನ್ನ ಹಿಂದೆ ಬನ್ನಿ. ಆಮೇಲೆ ಅವರು ಮೂವರು ಆ ಮನೆ ಒಳಗಡೆ ಹೋಗ್ತಾರೆ. ಇಲ್ಲಿ ಹವನ ಮಾಡಬೇಕು. ಹವನ? ಅದು ಇಲ್ಲಿ? ಹೌದು, ಹವನ ಮಾಡಿದ ನಂತರ ಎಲ್ಲ ರಹಸ್ಯ ಹೊರಗೆ ಬರುತ್ತೆ. ಆಯ್ತು ಬಾಬಾ. ಸ್ವಲ್ಪತ್ತಲ್ಲೇ ಆ ಬಾಬಾ ಪೂಜೆಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಓಂ ಹೀಂ ಕ್ಲೀಂ ಚಾಮುಂಡಾಯ ನಮಃ. ಓಂ ಹೀಂ ಕ್ಲೀಂ ಚಾಮುಂಡಾಯ ನಮಃ. ಬಾಬಾನ ಮಂತ್ರ ಶಕ್ತಿಗಳು ಸ್ವಲ್ಪ ತಲೆ ಪ್ರಭಾವ ತೋರ್ಸಕ್ ಶುರು ಆಯ್ತು. ನನ್ನನ್ನ ಇಲ್ಲಿಗೆ ಯಾಕೆ ಕರೆದಿದ್ಯಾ ನೀನು? ನನಗೆ ತಿಳಿಯಬೇಕಿದೆ ನೀನು ಯಾರು ಅಂತ, ಮತ್ತೆ ಏನ್ ಬಯಸ್ತೀಯ ಅಂತ. ನಾನು ದೇವ. ನಾನು ಸಾಯೋದಕ್ಕಿಂತ ಮುಂಚೆ ಈ ರಾಜ ವಿಕ್ರಮ್ ಸಿಂಗ್ ನ ಪ್ರೀತಿಸ್ತಿದ್ದೆ. ನೀನು ಮೀನಾನ? ಹೌದು, ನಿನ್ನ ಪ್ರೇಮಿಯಾದ ಮೀನಾ ನಾನು. ನೀನು ನನ್ನ ಮೋಸ ಮಾಡಿ ಸಾಯಿಸ್ಬಿಟ್ಟೆ. ಅದರಿಂದ ನಿನ್ ಮೇಲೆ ದ್ವೇಷ ತೀರ್ಸ್ಕೋಬೇಕಂತ ನಾನು ದೆವ್ವ ಆಗಿ ಬಂದಿದ್ದೀನಿ. ನೋಡು ದೆವ್ವ, ಏನಾಯ್ತೋ ಅದಾಗೋಯ್ತು. ನೀನು ಈಗ ಈ ಸಂಸಾರದ ಭಾಗವಲ್ಲ, ಹೀಗಾಗಿ ಇಲ್ಲಿಂದ ವಾಪಸ್ ಹೊರಟೋಗು. ಇಲ್ಲ ಬಾಬಾ, ನನ್ನ ಪ್ರಾಣಕ್ಕೆ ಬದಲಾಗಿ ಇನ್ನೊಂದು ಪ್ರಾಣ ತಗೊಂಡೆ ನಾನು ಹೋಗೋದು. ಆಗ ತಕ್ಷಣ ವಿಕ್ರಮ್ ಹೀಗಂತ ಅಂತಾನೆ. ನಾನು ನಿನ್ನ ಅಪರಾಧಿ ಮೀನಾ. ನನ್ನನ್ನ ಕೊಂದು ನಿನ್ನ ಸೇಡು ತೀರಿಸ್ಕೋ. ಆದರೆ ನಿನ್ನಲ್ಲಿ ನನ್ನದೊಂದು ವಿನಂತಿ ಇದೆ. ಬೇಗ ಹೇಳೋ. ನನ್ನ ಸಾಯಿಸಿದ ನಂತರ ನೀನಿಲ್ಲಿಂದ ಹೊರಟು ಹೋಗ್ಬೇಕು. ಯಾರ ಪ್ರಾಣವನ್ನು ತೆಗೆದುಕೊಳ್ಬಾರ್ದು. ಏಯ್ ನಾಯೆ, ಬಾಯ್ ಮುಚ್ಚು. ನಾನು ಪ್ರಾಣ ಬಿಟ್ಟು ದೆವ್ವವಾಗಿ ಬದಲಾಗಿ ಕಷ್ಟ ಪಡ್ತೀನಿ, ಅದಕ್ಕೇನರ್ಥ? ಅಷ್ಟಕ್ಕೂ ನೀನೇನ್ ಮಾಡ್ಬೇಕು ಅಂತ ಇದೀಯಾ ದೆವ್ವವೇ? ನಾನು ಒಂದಲ್ಲ 2 ಪ್ರಾಣ ತಗೊಳ್ತೀನಿ. ಒಂದು ನಿನ್ನ ಪ್ರಾಣ, ಇನ್ನೊಂದು ನಿನ್ನ ಮಗನ ಪ್ರಾಣ. ನಮ್ಮ ಪ್ರಾಣವನ್ನ ತೆಗೆದುಕೊಂಡಾದ್ಮೇಲೆ ನಿನ್ನ ಮನಃಶಾಂತಿ ಆಗೋ ಹಾಗಿದ್ರೆ ದಯಮಾಡಿ ನಮ್ಮನ್ನ ಕೊಂದು ಬಿಡಿ. ಇದೇನು ಹೇಳ್ತಾ ಇದೀಯ ರಾಜನ್? ಇವಳು ದೆವ್ವ. ಹೀಗೆ ಹೇಳಿದ್ರೆ ಅವಳು ನಿನ್ನನ್ನ ಬಿಡೋದಿಲ್ಲ. ಬಾಬಾ, ನಾನು ನನ್ನ ಪ್ರಾಣದ ಬದಲಾಗಿ ನನ್ನ ಜನಗಳ ಪ್ರಾಣ ಉಳಿಸ್ಬೇಕು. ನನ್ನ ಸಾಯೋಕ್ ಬಿಡಿ. ನೋಡು ದೆವ್ವ, ಇವರನ್ನ ಕೊಲ್ಲೋಕ್ಕೂ ಮೊದಲು ನನಗೆ ವಚನ ಕೊಡ್ಬೇಕು. ಇವರನ್ನ ಕೊಂದಾದ ಮೇಲೆ ನೀನು ಇಲ್ಲಿಂದ ಹೊರಟೋಗ್ತೀಯ ಅಂತ. ನಾನು ಹೇಳ್ದಂಗೆ ನಡಿಬೇಕು. ಸರಿ, 3 ದಿನಗಳ ನಂತರ ಅಮಾವಾಸ್ಯೆಯ ರಾತ್ರಿ ಇದೆ. ಆ ರಾತ್ರಿ ನಾನು ಇವರಿಬ್ಬರನ್ನ ಕರೆದುಕೊಂಡು ಇಲ್ಲಿ ಬರ್ತೀನಿ. ಆಗ ನೀನ್ ಕೊಂದು ನಿನ್ನ ದ್ವೇಷವನ್ನ ತೀರಿಸ್ಕೋ. ಸರಿ ಬಾಬಾ, ಆ ಅಮಾವಾಸ್ಯೆ ರಾತ್ರಿ ನಾನು ನಿಮ್ಮ ಮೂವರಿಗೋಸ್ಕರ ಕಾಯ್ತಾ ಇರ್ತೇನೆ. ಮಾರನೇ ದಿನ ಬಾಬಾ ವಿಕ್ರಮ್ ಸಿಂಗ್ ನ ಹೋಗಿ ಮೀಟ್ ಮಾಡ್ತಾನೆ. ಇದೆಲ್ಲವೂ ನಿನ್ನಿಂದಾಗಿನೇ ಆಗಿದ್ದು ವಿಕ್ರಮ್ ಸಿಂಗ್. ನೀನ್ ಯಾಕೆ ಅವಳಿಗೆ ಮೋಸ ಮಾಡ್ದೆ? ನಾನು ಅವಳಿಗೆ ಮೋಸ ಮಾಡಿಲ್ಲ ಬಾಬಾ. ಇದೇನು ಹೇಳ್ತಾ ಇದೀಯಾ? ಹೌದು ಬಾಬಾ, ಆಕೆ ನನ್ನನ್ನ ಮೋಸದಿಂದ ಕೊಂದು ನನ್ನ ರಾಜ್ಯ ಕಬಳಿಸೋದ್ರಲ್ಲಿದ್ಲು. ಅದೇಗೆ? ಅವಳು ಒಂದು ಶೈತಾನವನ್ನ ಪೂಜೆ ಮಾಡ್ತಿದ್ಲು ಮತ್ತು ನಿರ್ದೋಷಿಗಳ ಬಲಿಯನ್ನ ತೆಗೆದುಕೊಳ್ತಿದ್ಲು. ಈ ವಿಷಯ ನನಗ್ ಗೊತ್ತಾದಾಗ್ಲೇನೆ ನಾನು ಅವಳಿಗೆ ವಿಷ ಕುಡಿಸಿ ಕೊಂದುಬಿಟ್ಟೆ. ಇದರರ್ಥ ನೀನು ನಿರ್ದೋಷಿನ. ಈಗ ನಾನ್ ನಿಮ್ಮಿಬ್ರನ್ನ ಸಾಯೋದಕ್ ಬಿಡಲ್ಲ. ಹಂಗಂತ ಹೇಳಿ ಬಾಬಾ ಯೋಚನೆಗೊಳಗಾಗ್ತಾನೆ. ಆಮೇಲೆ ಹೀಗಂತ ಹೇಳ್ತಾನೆ. ದೆವ್ವವನ್ನ ಸಾಯಿಸೋ ಉಪಾಯ ಸಿಕ್ಕಾಯ್ತು.
ಅಮಾವಾಸ್ಯೆಯ ರಾತ್ರಿ ನಾನ್ ನಿಮ್ಮಿಬ್ಬರ ಎದುರಲ್ಲೇ ದೆವ್ವದ ಕಥೆಯನ್ನ ಮುಗಿಸ್ತೀನಿ. ಆ 3 ದಿನದ ನಂತರ ಅಮಾವಾಸ್ಯೆ ರಾತ್ರಿ ಅವರು ಅದೇ ಬೂತ್ ಬಂಗ್ಲಾಗೆ ಹೋಗ್ತಾರೆ. ಅವರಿಗೆ ಬೆಂಕಿ ಇಟ್ಟು ಸಾಯಿಸೋದಕ್ಕೆ ಬೇಕಾದ ಎಲ್ಲಾನು ಅವರು ರೆಡಿ ಮಾಡಿರ್ತಾರೆ. ಬಾಬಾ, ಇದೇನು? ಇದು ನಿಮ್ಮಿಬ್ಬರ ಚಿತೆ. ಈ ಚಿತೆ ಕೆಳಗೊಂದು ಸುರಂಗ ಇದೆ. ಆ ದೆವ್ವ ನಿಮ್ಮ ಚಿತೆಗೆ ಬೆಂಕಿ ಇಡ್ತಾ ಇದ್ದ ಹಾಗೆ ನೀವಿಬ್ರು ಕೆಳಗೆ ಸುರಂಗದಲ್ಲಿ ತಲುಪ್ತೀರಿ. ದೆವ್ವ ತಿಳ್ಕೊಳ್ತಾಳೆ ಅವಳು ನಿಮ್ಮನ್ನ ಕೊಂದಿದ್ದಾಳೆ ಅಂತ. ನಂತರ ಅವಳು ಹೊರಟೋಗ್ತಾಳೆ. ಆಗ ನೀವಿಬ್ರು ಉಳ್ಕೊಳ್ತೀರಿ. ನಡೀರಿ, ಬೇಗ ಈ ಚಿತೆ ಮೇಲೆ ಮಲ್ಕೊಳ್ಳಿ. ಇಬ್ರು ತಪ್ಸ್ಕೊಳ್ಳೋದಕ್ಕೆ ಬೇಕಾದ ಪ್ಲಾನ್ ಮಾಡಿರ್ತಾರೆ. ಬಾಬಾ ಈಗ ದೆವ್ವನ ಕರೀತಾನೆ. ದೆವ್ವ, ಎಲ್ಲಿದೆಯಾ ನೀನು? ಬಾ ಬಾ. ಏನು ಬಾಬಾ, ಇವ್ರನ್ನ ಕರ್ಕೊಂಡ್ ಬಂದ್ಬಿಟ್ಯಾ? ಹಾ, ತಗೋ ಬೆಂಕಿ. ಇಬ್ಬರನ್ನು ಜೀವಂತವಾಗಿ ಕೊಂದು ನಿನ್ನ ದ್ವೇಷ ತೀರಿಸ್ಕೋ. ಆ ದೆವ್ವ ಅವರಿಬ್ಬರಿಗೂ ಬೆಂಕಿ ಇಡುತ್ತೆ. ಬೆಂಕಿ ಹತ್ಕೊಂಡಿದ ತಕ್ಷಣ ಅವರಿಬ್ರು ಹಂಗೆ ಕೆಳಗಡೆ ಸುರಂಗದೊಳಗಡೆ ಇಳಿದು ತಪ್ಸ್ಕೊಂಡು ಓಡೋಗ್ಬಿಡ್ತಾರೆ. ನಾನು ನನ್ನ ದ್ವೇಷವನ್ನು ತೀರಿಸ್ಕೊಂಡೆ. ಧನ್ಯವಾದ ಬಾಬಾ. ನಿನ್ನ ಮಾತನ್ನು ನೀನು ಕಾಪಾಡ್ಕೊಂಡಿದ್ಯಾ. ಈಗ ನಾನು ಕೊಟ್ಟ ಮಾತನ್ನು ನಾನು ಕಾಪಾಡ್ಕೋತೀನಿ. ನಾನು ಹೋಗ್ಬರ್ತೀನಿ ಬಾಬಾ. ಆ ದೆವ್ವ ಅಲ್ಲಿಂದ ಮಾಯ ಆಗುತ್ತೆ. ಆಮೇಲೆ ಆ ರಾಜ್ಯದಿಂದ ಮಾಯ ಆಗಿರುವ ಎಲ್ಲ ಜನಗಳು ಮತ್ತೆ ಅಲ್ಲಿಗೆ ಪ್ರತ್ಯಕ್ಷ ಆಗ್ತಾರೆ. ರಾಜ ಜೈಸಿಂಗ್ ಅವರ ತಂದೆಯಾದ ರಾಜ ವಿಕ್ರಮ್ ಸಿಂಗ್ ಜೊತೆಗೆ ಅವರ ಮಹಲ್ಗೆ ಹೋಗ್ಬಿಡ್ತಾರೆ. ಮತ್ತೆ ಈ ರೀತಿ ಆ ಬೂತ್ ಬಂಗ್ಲಾವಿನ ರಹಸ್ಯ ಮುಗಿದೋಯ್ತು. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.